ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡಿ, ನಾನು ಬೆಳಗ್ಗೆ 10:30 ಆಗಿದೆ. ಎಲ್ಲರೂ ಅವರವರ ಕೆಲಸಕ್ಕೆ ಹೋದರು, ಮಕ್ಕಳು ಟ್ಯೂಷನಿಗೆ ಹೋದರು. ಹಾಗೆ ನಾನು ಸ್ವಲ್ಪ ಪಾತ್ರೆ ಇತ್ತು, ತೊಳಿತಾ ಇದ್ದೀನಿ ನೋಡಿ. ಪಾತ್ರೆ ತೊಳೆದ್ಬಿಟ್ಟು ಆಮೇಲೆ ಸ್ವಲ್ಪ ಅಡುಗೆ ಮಾಡಬೇಕು, ಹಾಗೆ ಸ್ನಾನನೂ ಮಾಡಬೇಕು, ಎಲ್ಲ ಆಗಬೇಕು. ಈಗ ಸ್ವಲ್ಪ ಪಾತ್ರೆ ತೊಳ್ಕೊತಾ ಇದ್ದೀನಿ ನೋಡಿ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಕೂಡ ಯೂಟ್ಯೂಬಲ್ಲಿ ಏನಾದರೂ ಬೆಳಿಬೋದು ಅಂತ ನಂಬಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ, ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ನೋಡಿ. ಹಾಗೆ ಸ್ವಲ್ಪ ಬ್ರಿಂಜಾಲ್ ಫ್ರೈ ಮಾಡಬೇಕು, ಅನ್ನ ಮಾಡಬೇಕು, ಹಾಗೆ ಟೊಮೆಟೊ ಸಾರು ಮಾಡಬೇಕು. ಮಾಡಿಕೊಂಡು ಆಮೇಲೆ ಸ್ವಲ್ಪ ತಲೆ ಸ್ನಾನ ಎಲ್ಲ ಮಾಡಬೇಕು. ಇವತ್ತು ಒಂದು ಕಡೆ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಈಗ ನೋಡಿ, ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ನೋಡಿ. ಪಾತ್ರೆ ಎಲ್ಲ ತೊಳೆದ್ರೆ ಒಂದು ಕೆಲಸ ಆಗಿಬಿಡುತ್ತೆ, ಮನೆಯೆಲ್ಲ ಕ್ಲೀನ್ ಆಗಿಬಿಡುತ್ತೆ. ಹಾಗೆ ಮನೆ ಎಷ್ಟು ನಾವು ಕ್ಲೀನ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಆವಾಗ ಎಲ್ಲ ಪಾತ್ರೆಗಳು ತೊಳೆದು ಆವಾಗ ನೀಟಾಗಿ ಇಟ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಇಲ್ಲ ಅಂದರೆ ರಾಶಿ ಪಾತ್ರೆ ಹಾಗೆ ಬಿದ್ದುಬಿಡುತ್ತೆ. ಆಮೇಲೆ ಒಂದೇ ಸಲ ಮಾಡೋದಕ್ಕೆ ಬೇಜಾರಾಗತ್ತೆ. ರಾಶಿ ಪಾತ್ರೆ ಹಾಕ್ಕೊಂಡಿದ್ರೆ ಆವಾಗ ಕೆಲಸ ಮುಗಿದ ಕೂಡಲೇ ಪಾತ್ರೆ ತೊಳ್ಕೊಂಬಿಡಬೇಕು. ನನಗಂತೂ ಆವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೇ ಸಮಾಧಾನ, ಇಲ್ಲ ಅಂದರೆ ಸರಿಯೇ ಅನಿಸಲ್ಲ. ನೀವು ಯಾವ ಥರ ಕೆಲಸ ಮಾಡ್ತೀರಾ ತಿಳಿಸಿ. ಈ ಕಡೆ ನೋಡಿ, ಹೊರಗಡೆ ಸ್ವಲ್ಪ ಜಾಗ ಇದೆ, ಅಲ್ಲೇ ಬಟ್ಟೆಗಳೆಲ್ಲ ಅಲ್ಲೇ ಒಣಗಿಸೋದು, ಅಲ್ಲೇ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಿ. ಈ ಕಡೆ ನೋಡಿ, ಎಲ್ಲ ಒರೆಸ್ಕೋತಾ ಇದ್ದೀನಿ. ಈಗ ನೀರು ಬಿದ್ದಿದ್ದು ಕೆಳಗಡೆ, ಅದೆಲ್ಲ ಒರೆಸ್ಕೋತಾ ಇದ್ದೀನಿ. ಒರೆಸ್ಕೊಂಡು ಆಮೇಲೆ ಸ್ವಲ್ಪ ಬ್ರಿಂಜಾಲೆಲ್ಲ ಕಟ್ ಮಾಡಿಕೊಂಡು ಲೆಮನ್ ಎಲ್ಲ ಹಾಕಿ ಇಡಬೇಕು. ಲೆಮನ್ ರಸ ಎಲ್ಲ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು ನೋಡಿ. ತೊಳ್ಕೊಂಡು ಬರ್ತಾ ಇದ್ದೀನಿ ನೋಡಿ. ಬ್ರಿಂಜಾಲು ಒಂದು ದೊಡ್ಡ ಬ್ರಿಂಜಾಲಿತ್ತು, ಮತ್ತು ಹಾಗೆ ಇಟ್ಟರೆ ಒಣಗೋಗ್ಬಿಡುತ್ತೆ ಅಂತ ಈಗ ಫ್ರೈ ಮಾಡಿಕೊಂಡು ಹಾಗೆ ಟೊಮೆಟೊ ಸಾರೆಲ್ಲ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ರೌಂಡ್ ಶೇಪಲ್ಲಿ ಎಲ್ಲ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ಫ್ರೈ ಮಾಡೋದಕ್ಕೆ ಈ ಥರ ದೊಡ್ಡ ಬ್ರಿಂಜಾಲ್ ಇದ್ದರೆ ತುಂಬಾ ಒಳ್ಳೆಯದು. ಚಿಕ್ಕದಾದರೆ ಚೆನ್ನಾಗಿರಲ್ಲ, ಸಣ್ಣ ಆಗಿಬಿಡುತ್ತೆ. ಈ ಥರ ಇದ್ದರೆ ತುಂಬಾ ಒಳ್ಳೆಯದು. ಈಗ ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಲಿಂಬೆ ಜ್ಯೂಸನ್ನು ಆ್ಯಡ್ ಮಾಡಬೇಕು. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಈಗ ನೋಡಿ, ಎಲ್ಲ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡಿರೋ ಬ್ರಿಂಜಾಲೆಲ್ಲ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ನೋಡಿ, ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ನಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಅರ್ಧ ಹೋಳು ಲಿಂಬೆ ಹಣ್ಣಿನ ರಸ ಹಿಂಡ್ಕೋಬೇಕು. ಅದರಲ್ಲಿ ಜಾಳ್ಗೆ ಹಿಡಿದು
ಹಿಂಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಆ ಬೀಜ ಎಲ್ಲ ಅದರಲ್ಲಿ ಬಿದ್ದರೆ ಸರಿ ಆಗಲ್ಲ. ಅದಕ್ಕೆ ನಾನು ಸೋಸ್ಕೊಂಡೇ ಹಾಕ್ತಾಯಿದ್ದೀನಿ. ಲಿಂಬೆಹಣ್ಣಿನ ರಸ ಸೋಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಮಿಕ್ಸ್ ಮಾಡಿಕೊಂಡು ಆಮೇಲೆ 1 ಗಂಟೆ ಇಲ್ಲ ಅರ್ಧ ಗಂಟೆ ಫ್ರಿಜ್ಜಲ್ಲಿ ನಾವು ಇಡಬೇಕು. ಇಟ್ಟರೆ ಚೆನ್ನಾಗಿ ಮಿಕ್ಸ್ ಆಗಿ ಉಪ್ಪು ಮತ್ತು ಹುಳಿ ಚೆನ್ನಾಗಿ ಹತ್ತುತ್ತೆ. ಚೆನ್ನಾಗಿ ಹತ್ತಿ ಆಮೇಲೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದ್ರಿಂದ. ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ನೋಡಿ. ಈಗ ಕಟ್ ಮಾಡಿ ಎಲ್ಲ ಇಟ್ಟು ಆಯಿತು ನೋಡಿ. ಈಗ ಸ್ವಲ್ಪ ಅದೆಲ್ಲ ಇದು ಮತ್ತು ಪಾತ್ರೆ ಬಂತು, ಅದು ಮತ್ತೆ ತೊಳಿಲಿಕ್ಕೆ ಹೋಗಿದ್ದೀನಿ ನೋಡಿ. ಹಾಗೆ ಅಡುಗೆ ಮನೇಲಿ ನಾವು ಹೇಗೆ ಕೆಲಸ ಮಾಡ್ತೇವೆ ಪಾತ್ರೆ ಇರುತ್ತೆ. ಈಗ ನಾನು ಸ್ವಲ್ಪ ಕಾಫಿ ಮಾಡಿ ಕುಡಿಬೇಕಂತ ಹೊರಟಿದ್ದೀನಿ ನೋಡಿ. ಸ್ವಲ್ಪ ಹಾಲು ಹಾಕ್ಕೊಂಡು ಕಾಫಿ ಮಾಡಿ ಕುಡಿತೀನಿ. ಯಾಕೋ ತಲೆ ಒಂಥರ ಭಾರ ಆಗ್ತಾಯಿದೆ, ಅದಕ್ಕೆ ಕಾಫಿ ಮಾಡಿ ಕುಡಿತಾ ಇದ್ದೀನಿ. ನೋಡಿ ಸಕ್ಕರೆ ಹಾಕೋತಾ ಇದ್ದೀನಿ ಕಾಫಿಗೆ. ನೋಡಿ ಸಕ್ಕರೆ ಹಾಕೋತಾ ಇದ್ದೀನಿ. ಇದು ಬ್ರೂ ನೋಡಿ, ಇದು ಬ್ರೂ ಕಾಫಿ ಪೌಡ್ರು ಸಣ್ಣ ಪಾಕೆಟು, 1 ಕಪ್ಪಿಗಾಗುವಷ್ಟು. ಅವರು ನಮ್ಮ ಮಗಳು ಅಳಿಯ ಏನು ಕುಡಿಯಲ್ಲ. ಅವರು ಟೀನೂ ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ, ಏನೂ ಕುಡಿಯಲ್ಲ. ನಾನು ಬಂದ್ರಷ್ಟೇ ಇಲ್ಲಿ ಕಾಫಿ ಟೀ ಆಗೋದು, ಇಲ್ಲ ಅಂದರೆ ಅವರೇನು ಕುಡಿಯಲ್ಲ. ಈಗ ನೋಡಿ ಹಾಲು ಬಿಸಿ ಆಗ್ತಾ ಇದೆ. ಕಾಫಿ ಪೌಡ್ರನ್ನು ಸೇರಿಸಿ ಕಾಫಿ ರೆಡಿ ಆಗುತ್ತೆ. ಈಗ ಮಕ್ಕಳು ಟ್ಯೂಷನಿಗೆ ಹೋಗಿದ್ದಾರೆ ಅಂತ ಏನೂ ಗಲಾಟೆ ಇಲ್ಲ. ಮಕ್ಕಳಿದ್ದರೆ ಅಂದರೆ ಗಲಾಟೆ ಸಿಕ್ಕಾಪಟ್ಟೆ ಗಲಾಟೆ ಹಾಕ್ತಾರೆ. ಈಗ ನೋಡಿ ಕಾಫಿ ಪೌಡ್ರನ್ನು ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೋಡಿ. ಹಾಲು ಉಕ್ಕಿ ಬಂತು, ಈಗ ಹಾಕ್ಕೊಂಡಿದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನನಗೆ ಟೀ ಆಗಲಿ ಕಾಫಿ ಆಗಲಿ ಸ್ಟ್ರಾಂಗ್ ಇದ್ರೇ ಇಷ್ಟ, ಲೈಟ್ ಆಗಿದ್ದರೆ ಇಷ್ಟ ಆಗಲ್ಲ. ಈಗ ಕಾಫಿ ಆಯಿತು ನೋಡಿ. ಈಗ ಸೋಸ್ಕೋತಾ ಇದ್ದೀನಿ ನೋಡಿ ಕಪ್ಪಲ್ಲಿ. ನೋಡಿ ಕಪ್ಪಲ್ಲಿ ಸೋಸ್ಕೊಂಡಿದ್ದೀನಿ. ಈಗ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಕೆಲಸ ಮಾಡ್ತೀನಿ. ನೋಡಿ ಕಾಫಿ ಆಯಿತು. ಈಗ ನೋಡಿ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ. ಈಗ ಅನ್ನಕ್ಕೆ ಅಕ್ಕಿ ತೊಳಿತಾ ಇದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಅನ್ನ ಮಾಡಿಬಿಟ್ಟು ಆಮೇಲೆ ಮಕ್ಕಳಿಗೆ ಕರ್ಕೊಂಡು ಬರಬೇಕು. ಹೋಗಿ ಕರ್ಕೊಂಡು ಬರ್ತೀನಿ. ಆಮೇಲೆ ಬ್ರಿಂಜಾಲ್ ಫ್ರೈ ಮಾಡ್ತೀನಿ. ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸಾರು ಮಾಡಿಕೊಂಡು ಕೆಲಸ ಮುಗಿಯುತ್ತೆ. ಆಮೇಲೆ ಊಟ ಮಾಡೋದು.
ನೋಡಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ಯಾವಾಗಲೂ ಹೆಣ್ಮಕ್ಳು ಬ್ಯುಸಿಯಾಗಿದ್ರೇ ಒಳ್ಳೆಯದು. ಕೆಲಸ ಮಾಡ್ತಾಯಿದ್ರೆ ಯಾವ ಟೆನ್ಷನ್ನು ಇರಲ್ಲ ಮನಸ್ಸಲ್ಲಿ. ಇಲ್ಲ ಅಂದರೆ ಖಾಲಿ ಕೂತ್ರೆ ತುಂಬಾ ಟೆನ್ಷನ್ ಆಗುತ್ತೆ. ನನಗಂತೂ ಏನಾದರೂ ಒಂದಲ್ಲ ಒಂದು ಕೆಲಸ ಇದ್ರೇ ನನಗೆ ಒಳ್ಳೆಯದು. ನನಗೆ ಖಾಲಿ ಕೂಡೋದಂದರೆ ಆಗಲ್ಲ. ಖಾಲಿ ಕೂಡೋದಂದರೆ ನನಗೆ ತುಂಬ ಬೇಜಾರಾಗತ್ತೆ. ಅಷ್ಟೇ ನನಗೆ ಒಂದು ಸ್ವಲ್ಪ ಸುಸ್ತಾದಾಗ ಅಷ್ಟು ಸ್ವಲ್ಪ ರೆಸ್ಟ್ ತೊಗೊಳ್ತೀನಿ. ಆಮೇಲೆ ಮತ್ತೆ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀನಿ ನಾನು. ನನಗೆ ಖಾಲಿ ಕೂಡೋದಂದರೆ ತುಂಬ ಬೇಜಾರಾಗತ್ತೆ. ಏನಾದರೂ ಕ್ಲೀನ್ ಆಗಲಿ ಏನಾದರೂ ಮಾಡ್ತಾ ಇರ್ತೀನಿ, ಸುಮ್ಮನೆ ಅಂತೂ ಕೊಡೋದಿಲ್ಲ. ಈಗ ನೋಡಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನಕ್ಕಿಟ್ಟು ಸ್ವಲ್ಪ ಬೆಣ್ಣೆ ಇತ್ತು, ಅದು ಬೆಣ್ಣೆ ಫ್ರಿಜ್ಜಿಂದ ತೆಗೆದು ಎಲ್ಲ ಐಸ್ ಥರ ಆಗಿ ಗಟ್ಟಿಯಾಗಿಬಿಟ್ಟಿದೆ. ಅದೆಲ್ಲ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಎಲ್ಲ ಗಟ್ಟಿಯಾಗಿದ್ದೆಲ್ಲ ಹೋಗಲಿ ಅಂತ ಹೇಳಿ ಆಮೇಲೆ ಕರಗಿಸ್ಬೇಕು ಬೆಣ್ಣೆನ. ಅದು ಎಲ್ಲ ಕೆನೆ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದು ಹಾಗೆ ಗಟ್ಟಿಯಾಗಿಬಿಟ್ಟಿದೆ, ಐಸ್ ಥರ ಆಗಿಬಿಟ್ಟಿದೆ. ಅದಕ್ಕೆ ಎಲ್ಲ ಹೊರಗೆ ತೆಗೆದಿಟ್ಟಿದ್ದೀನಿ ಕರಗಲಿ ಅಂತ ಹೇಳಿ. ನೋಡಿ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ, ಕೂದಲೆಲ್ಲ ಆರಲಿ ಅಂತ ಹೇಳಿ ಹಾಗೆ ಒರೆಸ್ಕೊಂಡು ಬಿಟ್ಕೊಂಡಿದ್ದೀನಿ ಕೂದಲನ್ನ. ಈ ಕಡೆ ಅನ್ನ ಆಗಬೇಕು. ಅನ್ನ ಆಗುವಷ್ಟರಲ್ಲಿ ಮಕ್ಕಳ ಟ್ಯೂಷನ್ ಟೈಮ್ ಮುಗಿಯುತ್ತೆ. ಅಷ್ಟರೊಳಗಡೆ ಹೋಗಿ ಕರ್ಕೊಂಡು ಬರ್ತೀನಿ. ನಮ್ಮ ಮಗಳಿಗೆ ಕರ್ಕೊಂಡು ಬರ್ತೀನಿ ಅಂದ್ಲು. ನಾನು ಮತ್ತೆ ಬೇಡ, ಮತ್ತೆ ಬಂದು ಮತ್ತೆ ಶಾಪಿಗೆ ಹೋಗೋದು, ಮತ್ತು ಅಲ್ಲಿ ಬಂದು ಮಾಡಿ ಬರೋದು ತುಂಬ ಟೈಮ್ ಆಗುತ್ತೆ, ಬೇಡ ಬಿಡು ನಾನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಹ್ಞೂ ಅಂತ ಹೇಳಿ ಹೋದಳು. ನೋಡಿ ಈಗ ಸ್ನಾನ ಆಗಿತ್ತಲ್ಲ, ಮತ್ತು ಟ್ಯೂಷನಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಫಸ್ಟ್ ಅನ್ನಕ್ಕೆ ಇಟ್ಕೊಂಡೆ. ಆಮೇಲೆ ಈಗ ದೇವರಿಗೆ ನಮಸ್ಕಾರ ಹಾಕ್ತಾ ಇದ್ದೀನಿ ನೋಡಿ. ಪೂಜೆ ಎಲ್ಲ ಅವರೇ ಮುಗಿಸ್ಕೊಂಡು ಹೋಗಿರ್ತಾರೆ. ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ. ಈಗ ನೋಡಿ ಬ್ರಿಂಜಾಲ್ ಫ್ರೈ ಮಾಡೋದಕ್ಕೆ ಒಂದು 2 ಚಮಚದಷ್ಟು ಮೆಣಸಿನ ಪುಡಿ, ಒಣ ಮೆಣಸಿನ ಪುಡಿ, ಹಾಗೆ ಬಾಂಬೆ ರವೆ ಹಾಕ್ಕೋತಾ ಇದ್ದೀನಿ ನೋಡಿ. ಸಣ್ಣ ರವೆ ಬಾಂಬೆ ರವೆ ಹಾಕೋತಾ ಇದ್ದೀನಿ, ಒಂದು 4-5 ಚಮಚದಷ್ಟು. ಈಗ ನೋಡಿ ಸ್ವಲ್ಪನೇ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ, ಸ್ವಲ್ಪನೇ. ಆಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಬೇಕು. ಈಗ ನೋಡಿ ಫ್ರೈ ಮಾಡೋದಕ್ಕೆ ಹಂಚು ಇಟ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಹಚ್ಕೊಂಡು ಎಲ್ಲ ಹಾಕ್ಕೋಬೇಕು. ಸ್ವಲ್ಪ ವಿಡಿಯೋ ಮಾಡುವಾಗ ಸ್ಕಿಪ್ ಆಗಿದೆ, ಸ್ವಲ್ಪ ಹೋಗಿದೆ, ವಿಡಿಯೋ ಆಗಲಿಲ್ಲ ಅದು. ಎಷ್ಟೋ ಸಲ ಹಾಗೆ ಆಗಿಬಿಡುತ್ತೆ. ನಾವು ವಿಡಿಯೋ ಆಗ್ತಾಯಿದೆ ಅಂತ ನಾವು ತಿಳ್ಕೊಂಡಿರ್ತೀವಿ, ಮಧ್ಯದಲ್ಲಿ ಏನಾಗಿ ಕಟ್ ಆಗಿಬಿಟ್ಟಿರುತ್ತೆ, ಮತ್ತು ನಾವು ನೋಡಿದಾಗ ಗೊತ್ತಾಗುತ್ತೆ ಸ್ವಲ್ಪ ಸ್ಕಿಪ್ ಆಯಿತು. ಹೀಗಾಗಿ ಇದೇ ಕಂಟಿನ್ಯೂ ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲ ಹಾಕ್ಕೋಬೇಕು. ಮಸಾಲೆ ಹಚ್ಕೊಂಡು ಈ ಥರ ಎಲ್ಲನೂ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡು ಹಾಗೆ ಒಂದು ಪ್ಲೇಟು ಮುಚ್ಚಿಡಬೇಕು. ಆಮೇಲೆ ಮುಚ್ಚಿಟ್ಟ ಮೇಲೆ ಬೇಯುತ್ತೆ ಅದು. ಬ್ರಿಂಜಾಲ್ ಬೇಗ ಬೇಯುತ್ತೆ, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಈಗ ನೋಡಿ ಈ ಥರ
ತಿರುಗಿಸ್ಕೊಂಡು ಹಾಕ್ಕೋಬೇಕು. ಒಂದು 2-3 ಸಲ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು, ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ಎಣ್ಣೆ ಬೇಕಾದರೆ ನೀವು ಬಿಟ್ಕೋಬೋದು, ಬೇಡ ಅನ್ನೋರು ಬಿಡ್ಬೋದು. ಊಟಕ್ಕೆ ತುಂಬ ಟೇಸ್ಟಿಯಾಗುತ್ತೆ ಈ ಥರ ಫ್ರೈ ಮಾಡಿಕೊಂಡ್ರೆ. ಸ್ವಲ್ಪ ಹಂಚು ಚಿಕ್ಕದಾಯ್ತದು, ಅದರಲ್ಲೇ ಹಾಕ್ತಾಯಿದ್ದೀನಿ. ಮತ್ತು 2 ಪೀಸ್ ಸಲುವಾಗಿ ಏನು ಇನ್ನೊಂದು ಸಲ ಹಾಕೋದು ಅಂತ ಹೇಳಿ ಅದರಲ್ಲೇ ಹಾಕೋತಾ ಇದ್ದೀನಿ ನೋಡಿ, ಸರಿಸ್ಕೊಂಡು. ಸಣ್ಣ ಉರಿಯಲ್ಲಿ ಮಾಡಬೇಕು, ದೊಡ್ಡ ಉರಿ ಆದರೆ ಎಲ್ಲ ಸೀದು ಹೋಗಿಬಿಡುತ್ತೆ, ಬೇಗ ಸೀದು ಹೋಗುತ್ತೆ ಇದು. ಅದಕ್ಕೆ ಸಣ್ಣ ಉರಿಯಲ್ಲೇ ಇಟ್ಕೋಬೇಕು. ಮುಚ್ಚಿಟ್ರೆ ಬೇಗ ಬೇಯುತ್ತೆ ನೋಡಿ. ಎಣ್ಣೆ ಬಿಟ್ಕೊಂಡಿದ್ದೀನಿ. ಎಣ್ಣೆ ಬೇಡ ಅಂದವರು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಬ್ರಿಂಜಾಲ್ ಫ್ರೈ ರೆಡಿ ಆಯಿತು. ಮಕ್ಕಳು ಹೊರಗಡೆ ತುಂಬಾ ಗಲಾಟೆ ಹಾಕ್ತಾ ಇದ್ದಾರೆ ನೋಡಿ. ಈಗ ಬಂದರು ಮಕ್ಕಳು, ತುಂಬ ಗಲಾಟೆ ಹಾಕ್ತಾ ಇದ್ದಾರೆ. ಇಬ್ಬರಿದ್ದಾರಲ್ಲ, ಹೀಗಾಗಿ ಗಲಾಟೆ ತುಂಬ ಜಾಸ್ತಿ. ಒಬ್ಬರೇ ಇದ್ದರೆ ಸುಮ್ಮನೆ ಇರ್ತಾಯಿದ್ರು, ಇಬ್ಬರಾಗಿ ತುಂಬ ಗಲಾಟೆ ಹಾಕ್ತಾರೆ. ಈಗ ನೋಡಿ ಬ್ರಿಂಜಾಲ್ ಫ್ರೈ ಆಯಿತು. ಈಗ ನೋಡಿ, ಈಗ ರೆಡಿ ಆಗಿದೆ ಬ್ರಿಂಜಾಲ್ ಫ್ರೈ. ಬೆಂದಿದೆ, ಎಲ್ಲ ಬೆಂದಿದೆ. ಮಧ್ಯದಲ್ಲಿರೋದು ಬೇಗ ಬೇಯುತ್ತೆ, ಸೈಡಿಗಿರೋದು ಅಷ್ಟು ಬೇಯಲ್ಲ. ಅಂದರೆ ಉರಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಬೇಗ ಬೇಯುತ್ತೆ. ಆಮೇಲೆ ನಾವು ಚೇಂಜ್ ಮಾಡ್ತಾ ಇರಬೇಕು, ಆ ಕಡೆದು ಈ ಕಡೆ, ಈ ಕಡೆದು ಆ ಕಡೆ ಹಾಕೋ ಬೇಗ ಬೇಯೋ ಥರ ನಾವು ಹಾಕ್ಕೋಬೇಕು. ಇದಾಯಿತು ನೋಡಿ. ಈಗ ನೋಡಿ, ನಾನು ಸಂಜೆ ಪಾರ್ಕಿಗೆ ಬಂದಿದ್ದೆ ವಾಕಿಂಗ್ ಮಾಡೋದಕ್ಕಂತೇಳಿ, ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲರೂ ಹೀಗೆ ವಾಕ್ ಮಾಡ್ತಾ ಇರ್ತಾರೆ. ಇಡೀ ದಿನ ಈ ಪಾರ್ಕಲ್ಲಿ ವಾಕ್ ಮಾಡೋರು ಜನ ಇದ್ದೇ ಇರ್ತಾರೆ. ಬೇಜಾರಾದಾಗ ಇಲ್ಲಿ ಬಂದು ಕೂತಿರ್ತಾರೆ ಜನ ಎಲ್ಲ. ಎಲ್ಲರೂ ದೊಡ್ಡವರಿಂದ ಚಿಕ್ಕವರು ನಾನು ಎಲ್ಲರೂ ವಾಕ್ ಮಾಡ್ತಾರೆ ಇಲ್ಲಿ ಬಂದು. ಮಕ್ಕಳೆಲ್ಲ ಆಟ ಆಡೋದು ನೋಡಿ, ಎಲ್ಲರೂ ಎಷ್ಟು ಜನ ಇದ್ದಾರೆ ನೋಡಿ ಪಾರ್ಕಲ್ಲಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗತ್ತಾರೆ ಈ ಥರ ಜಾಗಕ್ಕೆ ಬಂದು ವಾಕಿಂಗ್ ಮಾಡಿದರೆ. ಏನೋ ಮನಸ್ಸಿಗೆ ಒಂಥರ ನಾವು ನಮ್ಮ ಟೆನ್ಷನ್ ಎಲ್ಲ ಮರೆತು ಬಿಡ್ತೀವಿ. ಈ ಥರ ವಾಕ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ವಾತಾವರಣದಲ್ಲಿ ಗಿಡ ಅದು ಇದ್ದಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ರೆ ಮನಸ್ಸಿಗೇನೋ ಸಮಾಧಾನ ಸಿಗುತ್ತೆ. ಹಾಗೆ ವಾಕ್ ಮಾಡಿದಾಗೂ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸ್ವಲ್ಪ ಹೊತ್ತು ಟೆನ್ಷನ್ ಫ್ರೀಯಾಗಿ ಇರ್ಬೋದು. ನೋಡಿ ಎಲ್ಲರೂ ಎಷ್ಟು ಜನ ಕೂತಿದ್ದಾರೆ ನೋಡಿ. ಗಿಡಗಳಂತೂ ತುಂಬ ಬೆಳೆಸಿದ್ದಾರೆ ಇಲ್ಲಿ. ಆ ಗಿಡದಿಂದಲೇ ಅಷ್ಟು ಚೆನ್ನಾಗಿ ವಾತಾವರಣ ಇದೆ ಇಲ್ಲಿ ಗಿಡ ಇರೋದ್ರಿಂದ. ಮತ್ತು ನೋಡಿ, ಎಲ್ಲ ಸ್ಕೂಲ್ ಬಿಟ್ಟ ಮೇಲೆ ಎಲ್ಲ ಬಂದು ಆಟ ಆಡ್ತಾರೆ.
ನೋಡೋದಕ್ಕೆ ಅಷ್ಟು ಖುಷಿ ಆಗುತ್ತೆ ಪಾರ್ಕಿಗೆ. ಎಲ್ಲ ಥರ ಜನನೂ ಬಂದು ಕೂತಿರ್ತಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.